ಕರ್ನಾಟಕದಲ್ಲಿ ಎಸ್ಐಆರ್ ಅಂದ್ರೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಆಗ್ತಾ ಇದೆ. ರಾಜ್ಯದ ಎಸ್ಐಆರ್ ನಲ್ಲಿ ಹಾಗಾದ್ರೆ ಎಷ್ಟು ಮತದಾರರು ಹೊರಕ್ಕಿದ್ದಾರೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈಗಾಗಲೇ 99% ಎನ್ಯುಮರೇಷನ್ ಫಾರಂ ವಿತರಣೆ ಮಾಡಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ 47 ಲಕ್ಷ ಮತದಾರರು ಹೊರಕ್ಕಂತೆ. 47.02 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡುವ ಸಾಧ್ಯತೆಗಳಿದೆ. ಹಾಗಾದ್ರೆ ಈ ಮತದಾರರನ್ನ ಯಾಕೆ ಪಟ್ಟಿಯಿಂದ ಕೈ ಬಿಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ, ಅದಕ್ಕೆ 4 ಕಾರಣ ನೀಡಿದೆ ಆಯೋಗ. ಮೊದಲ ಕಾರಣ ಎನ್ಯುಮರೇಷನ್ ಫಾರಂ ಪಡೆಯದವರು, ಎರಡನೇ ಕಾರಣ ಶಾಶ್ವತವಾಗಿ ಬೇರೆ ಕಡೆ ಸ್ಥಳಾಂತರ, ಮೂರನೆಯ ಕಾರಣ ಸಾವನ್ನಪ್ಪಿರುವ ಮತದಾರರು, ನಾಲ್ಕನೇ ಕಾರಣ ಒಂದಕ್ಕಿಂತ ಹೆಚ್ಚು ಕಡೆ ಮತದಾರರ ಹೆಸರಿರೋದು. ಹಾಗಾಗಿ 47.02 ಲಕ್ಷ ಮತದಾರರನ್ನ ಕೈ ಬಿಡೋದಿಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಎಸ್ಐಆರ್ ನಲ್ಲಿ 8.7% ಮತದಾರರು ಪಟ್ಟಿಯಿಂದ ಹೊರಕ್ಕಿದ್ದಾರೆ. ಅಂದಾಜಿನ ಪ್ರಕಾರ ರಾಜ್ಯದಲ್ಲಿ ಒಟ್ಟು 47.02 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡುವ ಸಾಧ್ಯತೆಗಳಿದೆ. ಅದಕ್ಕೆ ಪ್ರಮುಖವಾಗಿ 4 ಕಾರಣ. ಒಂದು, ಎನ್ಯುಮರೇಷನ್ ಫಾರಂ ಇಲ್ಲಿಯವರೆಗೂ ಪಡೆಯದವರು. 2, ಶಾಶ್ವತವಾಗಿ ಬೇರೆ ಕಡೆ ಸ್ಥಳಾಂತರಗೊಂಡವರು, ಶಿಫ್ಟ್ ಆದಂಥವ್ರು. 3ನೇ ಕಾರಣ ಮೃತಪಟ್ಟಂತಹ ಮತದಾರರು. ಇನ್ನು 4ನೆಯ ಕಾರಣ ಒಂದಕ್ಕಿಂತ ಹೆಚ್ಚು ಕಡೆ ಮತದಾರರ ಹೆಸರು ಇರುವಂಥವ್ರು, ಅಂಥವರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಒಟ್ಟು 47.02 ಲಕ್ಷ ಮತದಾರರನ್ನ ಕೈ ಬಿಡೋದಿಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರಾಜ್ಯದ ಮತದಾರರು 2024ರಲ್ಲಿ 5,45,00,000 ಮತದಾರರಿದ್ರು. ಎಸ್ಐಆರ್ ಪರಿಷ್ಕರಣೆಯ ನಂತರ 47.02 ಲಕ್ಷ ಅಂದ್ರೆ 8.7%. ಇನ್ನು ಉಳಿದಂತಹ ಮತದಾರರು 4.98 ಕೋಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.